ಬಂದು ಮಳಿಗೆ ಸತ್ತು ಅವ್ರ ಹೆಣ ಎಲ್ಲ ತೊಗೊಂಡೋಗಿದ್ದಾರೆ. ಪೊಲೀಸ್ ಕೇಸ್ ಮಾಡಿ ಅವರೆಲ್ಲ ಹೋಗಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ನಮ್ಮ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಬುರುಡೆ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ. ಈ ಫಾಲ್ಸ್ಗೆ ಹೇಗೆ ಬರಬೇಕು ಅಂದರೆ ಸಿದ್ದಾಪುರ ಕುಮಟಾ ರಸ್ತೆಯಲ್ಲಿ ಬಂದು ಇಳಿಮನೆ ಬ್ರಿಡ್ಜ್ ಅಂತ ಸಿಗುತ್ತೆ, ಅಲ್ಲಿಂದ ಒಳಗಡೆ ಹೋದರೆ ನೀವು ಈ ಫಾಲ್ಸನ್ನು ನೋಡ್ಬೋದು. ನಾನೀಗ ಇಳಿಮನೆ ಬ್ರಿಡ್ಜ್ ಹತ್ರ ಇದ್ದೀನಿ. ನಮ್ಮ ಸ್ನೇಹಿತರಾದಂಥ ವಿಟೋಪ್ ಶೇಟ್ ಅವರು ಬಂದಿದ್ದಾರೆ, ನೋಡಿ ಇಲ್ಲಿದ್ದಾರೆ. ಹಾಯ್ ಮೇಡಮ್. ಹಾಯ್. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಸಿದ್ದಾಪುರ ಕುಮಟಾ ರಸ್ತೆಯಲ್ಲಿ ಬುರುಡೆ ಫಾಲ್ಸ್ ಅಂತ ಬೋರ್ಡ್ ಹಾಕಿಟ್ಟಿದ್ದಾರೆ. ಇಲ್ಲಿಂದ ಒಳಗಡೆ ಹೋದ್ರೆ 7 ಕಿಲೋಮೀಟರ್ ಆಗುತ್ತೆ. ನಾವೀಗ ಇಳಿಮನೆ ಹೊಳೆಬಾಗ್ಲ ಹತ್ರ ಬಂದ್ವಿ. ಇಲ್ಲೊಂದು ಬ್ರಿಡ್ಜ್ ಸಿಗುತ್ತೆ, ತುಂಬಾ ದೊಡ್ಡ ಇದೆ. ನೀವು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ, ಇದೇ ನದಿ ನೀರು ಮುಂದೆ ಹೋಗಿ ಬುರುಡೆ ಫಾಲ್ಸ್ ಅಲ್ಲಿ ಬೀಳುತ್ತೆ. ನೋಡಿ ಯಾವ ತರ ಪರಿಸರ ಕಾಣಿಸ್ತಾ ಇದೆ ಅಂತ. 3:30 ಆಯ್ತು, ಬಿಸಿಲು ಅಷ್ಟೇ ಇದೆ ತುಂಬಾ. ನಾವು ಇಲ್ಲಿ ಬುರುಡೆ ಫಾಲ್ಸಿಗೆ ಹೋಗೋದಕ್ಕಿಂತ ಈ ವೆದರ್ ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಜನರೆಲ್ಲ ತುಂಬಾ ಲಕ್ಕಿಗಳು, ಯಾಕಂದ್ರೆ ಇಷ್ಟೊಳ್ಳೆ ಪರಿಸರದಲ್ಲಿ ಜೀವನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಕ್ರಾಸ್ ಬಂತು, ಈ ಕಡೆ ಮತ್ತೆ ರೈಟಿಗೆ ಹೋಗ್ಬೇಕು. ಇಲ್ಲಿಂದ ಮತ್ತೆ ಒಂದು ಸ್ವಲ್ಪ ದೂರ ಬಂದ್ವಿ. ರೋಡಲ್ಲಿ ಮರ ಬಿದ್ದಿದೆ. ನೀವೇನಾದ್ರೂ ಈಗ ಸದ್ಯಕ್ಕೆ ಬರೋ ಪ್ಲಾನ್ ಇದ್ರೆ ಟಿ ಎಲ್ಲ ಸ್ವಲ್ಪ ಹಿಂದಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಬೈಕಲ್ಲಿ ಬಂದ್ರೆ ಅಥವಾ ಕಾರಲ್ಲಿ ಬಂದ್ರೆ ಪ್ರಾಬ್ಲಮ್ ಆಗಲ್ಲ. ನೋಡಿ, ಟಿಟಿಲ್ ಬರೋರಿಗೆ ಇದೊಂದು ಸೂಚನೆ ಇದೆ. ನೋಡಿ ರೋಡಲ್ಲಿ ಯಾವ ತರ ಆಗಿದೆ ಅಂತ. ಇಲ್ಲೊಂದು ಸ್ವಲ್ಪ ಹಾಳಾಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ ಇಲ್ದೇ ಇರೋ ಗಾಡಿ ತಂದ್ರೆ ಮುಂದ್ಗಡೆ ಜಪ್ಕೊಂಡು ಹೋಗೋದೇ. ನೋಡಿ ಇಲ್ಲಿ ಯಾವ ತರ ಹಾಳಾಗಿದೆ ಅಂತ. ನಾವೀಗ ಬುರುಡೆ ಫಾಲ್ಸ್ ಹತ್ರ ಬಂದ್ವಿ. ಇದು ಮೇಲ್ಗಡೆ, ಈ ಕೆಳಗಡೆನೆ ಬುರುಡೆ ಫಾಲ್ಸ್ ಇದೆ. ಇವತ್ತು ಯಾರು ಬಂದಿಲ್ಲ, ಸ್ವಲ್ಪ ಜನ ಬಂದಿದ್ದಾರೆ ಅಷ್ಟೇ. ಅವರೆಲ್ಲ ಪೋಸ್ಟ್ ಆಫೀಸ್ ಅವರು, ಪಿಕ್ನಿಕ್ ಬಂದಿರ್ಬೋದು. ನಾನು ವಿಟೋ ಬೈಕ್ ಇಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಮೆಟ್ಲಿದೆ, ಆಮೇಲೆಲ್ಲ ಹಾಗೆ ಇಳ್ಕೊಂಡು ಹೋಗ್ಬೇಕು ದಾರೇನ. ನೋಡಿ ವಾಟೆ ಎಲ್ಲ ಯಾವ ಥರ ಬೆಳೆದಿದೆ ಅಂತ. ಇಲ್ಲಿ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಇಲ್ಲಿ ಪ್ಲಾಸ್ಟಿಕ್ ಅಲ್ಲೇ ಎಸ್ದಿದ್ದಾರೆ, ಆ ಕಡೆ ಕಸ ಹಾಕ್ಲಿಕ್ಕೆ ಜಾಗ ಇಟ್ಟರು. ನೀವೇನಾದ್ರು ಬಂದರೆ ಪ್ಲಾಸ್ಟಿಕ್ ತಂದರೆ ದಯವಿಟ್ಟು ಈ ಕಡೆ ಎಸಿಬೇಡಿ, ಕಸದ ಬುಟ್ಟಿಗೆ ಹಾಕಿ. ಮೇಲ್ಗಡೆ ಇದೆ. ಈಗ ಮೆಟ್ಲೆ ಎಂಡ್ ಆಯಿತು. ನೀವು ಇಲ್ಲಿ ತನಕ ಬಂದರೆ ಇಷ್ಟು ನೋಡ್ಬೋದು. ನೋಡಿ ಈಗ ಈ ತರ ಇಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜಾಸ್ತಿ ಹೊತ್ತು ಬೇಡ, ಒಂದು 10 ನಿಮಿಷ ಸಾಕು ಅಷ್ಟೇ. ನೋಡಿ ಇಳಿದು ಹೋಗ್ತಾ ಇದ್ದೀವಿ. ಈ ತರ ಇದೆ. ಆ ಕಡೆ ಇನ್ನೂ ಸ್ವಲ್ಪ ಡೀಸೆಂಟ್ ಆಗಿದೆ, ಆದ್ರೆ ಇಳಿಲಿಕ್ಕೆ ಇದೇ ಆರಾಮಾಗುತ್ತೆ. ಯಾಕಂದ್ರೆ ಗ್ರಿಪ್ ಸಿಗುತ್ತೆ ಈ ಕಲ್ ಮೇಲೆ ನಡಿಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಜಾಸ್ತಿ ಹೊತ್ತೇನಾಗಿಲ್ಲ, ಒಂದು 10 ನಿಮಿಷ ಆಯ್ತು ಅಷ್ಟೇ. ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ ಬುರುಡೆ ಫಾಲ್ಸ್. ನಾನು ವಿಟೋಬ ಬಂದ್ವಿ, ಯಾರು ಇಲ್ಲ ಇವತ್ತು, ನಾವು ಮಾತ್ರ ಕೆಳಗಡೆ ಇರೋರು. ಇಲ್ಲಿ ಹರಿಯೋ ನೀರು ಮುಂದೆ ಅಘನಾಶಿನಿ ನದಿ ಸೇರಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಕುಮಟಾದಲ್ಲಿ. ಫೋಟೋಗ್ರಫಿ ಮಾಡೋರಿಗೆ ಇದಂತೂ ಸ್ವರ್ಗ ಅಂತ ಹೇಳ್ಬೋದು.
ಸ್ನೇಹಿತರೆ ನೋಡಿ, ನಾನಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಆ ಪ್ಲೇಸಲ್ಲಿ 3 ಜನ ಡೆತ್ ಆಗಿದ್ದಾರೆ 2019ರಲ್ಲಿ. ನೀವು ಈ ಪ್ಲೇಸಿಗೆ ಬಂದರೆ ತುಂಬ ಕೇರ್ಫುಲ್ ಆಗಿರಬೇಕು. ಅದಕ್ಕೆ ಬುಡೆ ಫಾಲ್ಸ್ ಅಂತಂದರೆ ಅದು ಇಲ್ಲ ಒಟ್ಟು ಸೇರಿದಂಥ ಈ ಹೊಳೆ ನೀರಿದೆಯಲ್ಲ, ಆ ನೀರು ಹೋಗಿ ಒಂದೇ ಕಡೆ ಬೀಳ್ತದೆ. ಅದು ಮತ್ತು ಬೋರ್ ಗಿಡದ ಸೊಪ್ಪಳ ಬರ್ತದೆ. ಇದಕ್ಕಾಗಿ ಅದಕ್ಕೆ ಬುಡೆ ಫಾಲ್ಸು ಅಂತ ಕರೆದ್ರು. ಬುಡೆ ಹಾಗೆ ಅದು ಒಂಥರ ರೂಟವಾಗಿ ಬಾವಿ ಉಂಟು, ಆ ಬಾವಿಗೆ ಒಂದೇ ಕಡೆ ಬೀಳ್ತದೆ ನೀರು. ಹಂಗಾಗಿ ಅದೊಂಥರ ಬುಡೆ ಫಾಲ್ಸು, ಬುಡೆ ಹಾಗೆ ಇದೆ ಅಂತ ಬುಡೆ ಫಾಲ್ಸು ಅಂತ ಕರೀತಾರೆ. ಓಕೆ ಸರ್. ಹಾಂ, ಇದು ಏನಾಗಿತ್ತು ಅಂತಂದರೆ, ಮೊದಲು ಕಾವಲಿಡೋದಕ್ಕೆ ಕಾರಣ ಏನಾಯಿತು ಕೇಳಿದರೆ, ಮೊದಲು ಇಲ್ಲಿ ಯಾರೂ ಕಾವಲಿಲ್ಲಾಗಿತ್ತು ಈ ಬುಡೆ ಫಾಲ್ಸಿಗೆ. ಏನಾಯಿತು, ಈಗ ಪ್ರವಾಸಕ್ಕೆ ಬಂದವರು ಹಿಂಗೆ ಮೇಲ್ಗಡೆ ಎಲ್ಲ ಹತ್ತಿ ಜಾರಿ ಬಿದ್ದು, ಆ ಉಂಚೋಳಿಯವರು 2 ಜನ, ಒಂದು ಹುಡುಗ ಒಂದು ಹುಡುಗಿ ಬಂದು ಬಿದ್ದವರು, ಅವರು ತೀರ್ಕೊಂಡ್ಬಿಟ್ರು ಅಲ್ಲೇ ಗುಂಡೆಯಲ್ಲಿ ಮಳಿಗೋಗ್ಬಿಟ್ಟಿದ್ರು. ಆ ನಂತರದಲ್ಲಿ ಮತ್ತೆ ಸಿರ್ಸಿಯವರು ಒಂದಿಟ್ಟು ಜನ ಹಾಗೆ ಬಂದು, ಅವರು ಹಂಗೆ ಬಂದು ಮಳಿಗೆ ಸತ್ತು ಅವ್ರ ಹೆಣ ಎಲ್ಲ ತಗೊಂಡೋಗಿದ್ದಾರೆ. ಪೊಲೀಸ್ ಕೇಸ್ ಮಾಡಿ ಅವರೆಲ್ಲ ಒಯ್ದಿದ್ದಾರೆ. ಇದು ಹೀಗಾಗಿ ಅದಕ್ಕೆ ಈಗ ಕಾವಲಿಟ್ಟಿದ್ವಿ. ಓಕೆ, ಒಂದು ವ್ಯೂ ಇದೆ, ಕಾಣಿಸಿದ್ರೆ ತೋರಿಸ್ತೀನಿ, ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ಬೇಡಿ. ಡ್ರೋನ್ ಇದ್ರೆ ಚೆನ್ನಾಗಿ ತೋರಿಸ್ಬೋದು, ಇಲ್ಲ ಅಂದ್ರೆ ಕಷ್ಟನೇ ಇಲ್ಲಿ ತೋರಿಸೋದು. ಈಗ ಮನೆಗೆ ಹೊರಟ್ವಿ. ಬಿಟ್ಟು ಸಿಗ್ತೇನಾ? ನಾವು ಮೇಲ್ಗಡೆ ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು 15 ನಿಮಿಷ ಬೇಕಾಗಿರ್ಬೋದು ಅಷ್ಟೇ, ಜಾಸ್ತಿ ಏನು ಬೇಡ. ಹೀಗೆ ಹತ್ತೋಗ್ಬೇಕು. ಊಟ ಬಿಲ್ಲ ಇದ್ದಾನೆ, ಊಟ ಬಾ. ಸ್ವಲ್ಪ ಜಾರುತ್ತೆ, ಹುಷಾರಾಗಿರ್ಬೇಕು. ನೋಡಿ ಯಾವ ಥರ ಇದೆ ಅಂತ. ಇಳಿಯೋದೇ ಈಸಿ, ಹತ್ತೋದೇ ಸ್ವಲ್ಪ ಕಷ್ಟ. ಸುಸ್ತಾಯ್ತು ಈಗ ಸ್ವಲ್ಪ. ಸುಸ್ತೆಲ್ಲ ಜಾಸ್ತಿ ಆಗಲ್ಲ ಈ ಫಾಲ್ಸಿಗೆ ಬಂದರೆ. ಒಂದು 10 ನಿಮಿಷ ಆಗಿರೋದ್ರಿಂದ ಇಳಿಯೋದು ಹತ್ತೋದು. ಬಟ್ ಕೇರ್ಫುಲ್ ಆಗೇ ಬರಬೇಕು. ಬಾ, ಸುಸ್ತು ಒಂಥರ ಬೆವರಕ್ಕೆ ಶುರುವಾಗಿತ್ತು. ನಾವು 3:30 ಹೀಗೆ ಹೊರಟಿದ್ವಿ ಮನೆಯಿಂದ. ಈಗ 5 ಗಂಟೆ ಆಗೋಯ್ತು. ಬಾ ನೋಡಿ ಹೇಗಿದೆ ಅಂತ. ಈಗ ಇಲ್ಲೇ ಹತ್ತೋಗ್ಬೇಕು ನಾವು. ಬುರ್ಡೆ ಫಾಲ್ಸ್ ನಂಗೆ ಕಾಣಿಸ್ದಂಗೆ ಒಂದು 6 ಸ್ಟೆಪ್ಪಲ್ಲಿ ಬೀಳುತ್ತೆ. ಪೂರ್ತಿ ನೋಡೋಕ್ಕಾಗಲ್ಲ ಎಲ್ಲ ಸ್ಟೆಪ್ಗಳನ್ನು. ಮತ್ತೇನು ಅಂದರೆ, ಈ ನದಿ ಮುಂದೆ ಅಘನಾಶಿನಿ ನದಿ ಸೇರಿ ಕುಮಟಾದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇದು ಹರಿಯುವ ನದಿ ಅಂದರೆ ಇಳಿಮನೆ ನದಿ. ಮತ್ತೇನು ಅಂದರೆ, ಜನವರಿಲಿ ಬರಲಿಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ನೀರೇನು ಕಡಿಮೆ ಆಗಲ್ಲ ಬೇಗ. ಒಟ್ಟಿನಲ್ಲಿ ಒಂದು ಒಳ್ಳೆ ಫಾಲ್ಸ್ ಇದೆ ಇದು. ನೀವೇನಾದರೂ ಜೋಗ್ ಫಾಲ್ಸಿಗೆ ಬಂದರೆ, ಶಿರ್ಸಿ ಮಾರಿಕಾಂಬ ಟೆಂಪಲ್ಗೆ ಬಂದರೆ ಈ ಪ್ಲೇಸಿಗೆ ಬರೋದನ್ನು ಮರಿಬೇಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬದಲಾವಣೆ ಏನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಹಲಸಿನ ಮನೆ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.